ಪರಪ್ಪನ ಅಗ್ರಹಾರದಲ್ಲಿ ದಾಸ ದರ್ಶನ್ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಲ್ಲಿದ್ದರೆ ಇನ್ನೊಂದು ಕಡೆ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ. ಯಾಕೆಂತಂದರೆ ತಮ್ಮ ನೆಚ್ಚಿನ ನಟನ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಯಿತು. ತಮ್ಮ ಹೀರೋ ಇಲ್ಲದಿದ್ದರೂ ಕೂಡ ತಾವೇ ಎಲ್ಲ ಮುತುವರ್ಜಿಯನ್ನು ವಹಿಸಿಕೊಂಡು ಸಿನಿಮಾದ ಪ್ರಮೋಷನ್ಸಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ತನಕ, ಜನ ಥಿಯೇಟ್ರಿಗೆ ಬರೋ ತನಕ ಎಲ್ಲ ಕಾರ್ಯವನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಅದೇನು ಒಂದು ಮನೆ ಫಂಕ್ಷನ್ ಅನ್ನೋ ಥರ ಮಾಡಿದರು ಡಿ ಬಾಸ್ ಅಭಿಮಾನಿಗಳು. ಕಂಟೆಂಟಿಗಾಗಿ ಜನ ಸಿನಿಮಾ ನೋಡೋದನ್ನು ಪ್ರಾರಂಭ ಮಾಡಿದ್ದಾರೆ. ಕಂಟೆಂಟ್ ಬೇಸ್ಡ್ ಸಿನಿಮಾ ನೋಡೋದನ್ನು ಜನ ಇಷ್ಟಪಡ್ತಾ ಇದ್ದಾರೆ. ದರ್ಶನ್ ರವರಿಗೆ ಒಳ್ಳೆ ಸಿನಿಮಾ ಇದು, ಒಂದಿಷ್ಟು ಬೇರೆ ಶೇಡ್ಗಳನ್ನು ತೋರಿಸಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ನೋಡಿ, ಯಾರು ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅವರಿಗೆ ಪ್ರತಿ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪ್ರತಿ ಉತ್ತರ ಕೊಟ್ಟರೆ ಅದು ಬಾಯಿಂದ ಕೊಡಬಾರ್ದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ದರ್ಶನ್ ಹೇಳಿದರು. ಟಿವಿ ಸಿಕ್ಕ ಖುಷಿಯಲ್ಲಿ ದಾಸ ಅಂತ ನಾವೆಲ್ಲ ಅನ್ಕೊಂಡ್ವಿ. ಡೆವಿಲ್ ಸಿನಿಮಾದ ಅಪ್ಡೇಟ್ಗಳನ್ನು ದರ್ಶನ್ ರವರು ಡೈರೆಕ್ಟ್ ಟಿವಿಯಲ್ಲಿ ನೋಡ್ತಾರೆ. ಟಿವಿ ಕೊಟ್ಟ ನಂತರವೂ ಕೂಡ ಅಧಿಕಾರಿಗಳು ದರ್ಶನ್ ರವರ ಮೇಲೆ ನಿಗಾ ಇಡೋದಕ್ಕೆ ಪ್ರಾರಂಭ ಮಾಡಿದರು. ದರ್ಶನ್ ಇನ್ಫ್ಯಾಕ್ಟ್ ಜೈಲಿಗೆ ಹೋದಾಗ ತಮ್ಮ ಪಾಟಿಗೆ ತಾವು ಇದ್ದು ಬಿಟ್ಟಿದ್ದಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಈ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಒಂದು ಸ್ವಲ್ಪ ದಿನದ ಮುಂಚೆ ಸಹಕೈದಿಗಳಿಗೆ ದರ್ಶನ್ ಒದ್ದು ಬಿಟ್ರಂತೆ, ಸಹಕೈದಿಗಳಿಗೆ ದರ್ಶನ್ ಬೈದ್ರಂತೆ, ಸಹಕೈದಿಗಳ ಮೇಲೆ ನಿರಂತರವಾಗಿ ದರ್ಶನ್ ರೇಗ್ತಾ ಇದ್ರಂತೆ ಅನ್ನುವಂಥ ಒಂದು ಅಲಿಗೇಷನ್ ಬಂತು. ಈ ಅಲಿಗೇಷನ್ ಬಂದ ಮೇಲೂ ಕೂಡ ಒಂದು ಕೆಂಗಣ್ಣು. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪರಪ್ಪನ ಅಗ್ರಹಾರದಲ್ಲಿ ದಾಸ ದರ್ಶನ್ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಲ್ಲಿದ್ದರೆ ಇನ್ನೊಂದು ಕಡೆ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ. ಯಾಕೆಂತಂದರೆ ತಮ್ಮ ನೆಚ್ಚಿನ ನಟನ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಯಿತು. ಕಂಡು ಕೇಳರಿಯದಂತಹ ರೀತಿಯಲ್ಲಿ ತಾವೇ ಮುಂದೆ ನಿಂತುಕೊಂಡು ತಮ್ಮ ಹೀರೋ ಇಲ್ಲದಿದ್ದರೂ ಕೂಡ ತಾವೇ ಎಲ್ಲ ಮುತುವರ್ಜಿಯನ್ನು ವಹಿಸಿಕೊಂಡು ಸಿನಿಮಾದ ಪ್ರಮೋಷನ್ಸಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ತನಕ, ಜನ ಥಿಯೇಟ್ರಿಗೆ ಬರೋ ತನಕ ಎಲ್ಲ ಕಾರ್ಯವನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಅದೇನು ಒಂದು ಮನೆ ಫಂಕ್ಷನ್ ಅನ್ನೋ ಥರ ಮಾಡಿದರು ಡಿ ಬಾಸ್ ಅಭಿಮಾನಿಗಳು. ಆಯಿತಾ, ಕಂಡು ಕೇಳರ ರೀತಿಯಲ್ಲಿ ಸಿನಿಮಾನ ವೆಲ್ಕಮ್ ಮಾಡ್ಕೊಂಡ್ರು ಡೆವಿಲ್ ಸಿನಿಮಾವನ್ನು. ಡೆವಿಲ್ ಸಿನಿಮಾ ಬಿಡುಗಡೆ ಆಯಿತು. ಅದಾದಮೇಲೆ ಒಳ್ಳೊಳ್ಳೆ ಟಾಕ್ಸ್ಗಳು ಕೂಡ ಬರೋದಕ್ಕೆ ಪ್ರಾರಂಭ ಆಯಿತು. ದರ್ಶನ್ ರವರ ಸ್ಟೈಲು, ದರ್ಶನ್ ರವರ ಔಟ್ಫಿಟ್ಟು, ದರ್ಶನ್ ರವರ ಆ್ಯಕ್ಟಿಂಗು, ಸಿನಿಮಾ ಸ್ಟೋರಿ, ದರ್ಶನ್ ರವರ ಡಬಲ್ ರೋಲು ಎಲ್ಲದಕ್ಕೂ ಕೂಡ ಪ್ರಶಂಸೆ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳಿಂದ ಸಿಕ್ತು. ಇನ್ಫ್ಯಾಕ್ಟ್ ದರ್ಶನ್ ಅಭಿಮಾನಿಗಳು ಬಹಳ ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ರು. ಸಿನಿಮಾ ಹೆಂಗಾದರೂ ಇರಲಿ, ಯಾರು ಏನೇ ರಿವ್ಯೂ ಕೊಡಲಿ, ಬಟ್ ನಾವಂತರೂ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ, ಈ ಸಿನಿಮಾನ ಗೆಲ್ಲಿಸ್ತೀವಿ, ಈ ಸಿನಿಮಾ ಗೆಲ್ಲೇಬೇಕು ಅನ್ನುವಂತಹ ಒಂದು ಹಠದಲ್ಲಿ, ಒಂದು ಜಿದ್ದಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದರು. ಆದರೆ ಕಾಲಕ್ರಮೇಣ ಕಲೆಕ್ಷನ್ಸ್ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ 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 ಬಂತು. ಇವತ್ತು 21ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ರಿಲೀಸ್ ಆಗಿ ಹತ್ರ 11 ದಿನ ಆದರೂ ಕೂಡ 11 ದಿನ ಆದರೂ ಕೂಡ ಸಿನಿಮಾದ ಕಲೆಕ್ಷನ್ 55 ಕೋಟಿಗಿಂತಲೂ ಕೂಡ ಜಾಸ್ತಿ ಆಗ್ತಾ ಇಲ್ಲ. ದಿನೇ 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 ಕುಸಿತಾ ಇದೆ. ಕುಸಿಯೋದಕ್ಕೆ ಅಂದರೆ ಕಲೆಕ್ಷನ್ ಕುಸಿಯೋದಕ್ಕೆ ಅನೇಕ ಕಾರಣಗಳಿದೆ, ಇಲ್ಲ ಅಂತಲ್ಲ. ಒಂದು, ದರ್ಶನ್ ರವರಿಗೆ ಈಗಿರುವಂತಹ ಪರಿಸ್ಥಿತಿ. ಎರಡನೇದ್ದು, ಜನ ಇವತ್ತು ಥಿಯೇಟ್ರ್ಗಳಿಗೆ ಬರೋದು ಕಡಿಮೆ ಆಗಿದೆ. ಅದು ಬಿಗ್ ಸ್ಟಾರ್ ಸಿನಿಮಾ ಆಗಿರ್ಬೋದು ಅಥವಾ ಸಣ್ಣ ಸ್ಟಾರ್ ಸಿನಿಮಾ ಆಗಿರ್ಬೋದು, ಏನೇ ಇರ್ಬೋದು, ಕಂಟೆಂಟಿಗಾಗಿ ಜನ ಸಿನಿಮಾ ನೋಡೋದನ್ನು ಪ್ರಾರಂಭ ಮಾಡಿದ್ದಾರೆ. ಕಂಟೆಂಟ್ ಬೇಸ್ಡ್ ಸಿನಿಮಾ ನೋಡೋದನ್ನು ಜನ ಇಷ್ಟಪಡ್ತಾ ಇದ್ದಾರೆ ಈಗಿನ ದಿನದಲ್ಲಿ. ಅದಾದಮೇಲೆ ಬೇರೆ ಲ್ಯಾಂಗ್ವೇಜಿನ ಸಿನಿಮಾಗಳು ಕೂಡ ಒಂದು ಮಟ್ಟಿಗೆ ಕಾಂಪಿಟೇಷನ್ ಡೆವಿಲಿಗೆ ಕೊಡ್ತು. ಅದಾದ ನಂತರ ಆಫ್ಟರ್ ಸಮ್ ಡೇಸ್, ಕೆಲ ದಿನಗಳ ನಂತರ ಏನಾದರೂ ಸಿನಿಮಾ ಕಲೆಕ್ಷನ್ ಪಿಕಪ್ ಆಗುತ್ತೆ ಅಂತ ಅನೇಕ ಜನ ಅಂದ್ಕೊಂಡಿದ್ರು, ಬಟ್ ಆಗಲಿಲ್ಲ. ವಾಟ್ ಎವರ್. ಆದರೆ ಅಭಿಪ್ರಾಯಗಳು ಮಾತ್ರ ಚೆನ್ನಾಗಿದೆ. ದರ್ಶನ್ ರವರಿಗೆ ಒಳ್ಳೆ ಸಿನಿಮಾ ಇದು, ಒಂದಿಷ್ಟು ಬೇರೆ ಶೇಡ್ಗಳನ್ನು ತೋರಿಸಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಏನಾಗ್ತಾ ಇದೆ? ಪರಪ್ಪನ ಅಗ್ರಹಾರದಿಂದ ಒಂದಿಷ್ಟು ಸಂದೇಶವನ್ನು ಕಳಿಸಿದರು ದರ್ಶನ್ ಒಂದು ಸಂದೇಶ ಕಳಿಸಿದ್ರು ಅಭಿಮಾನಿಗಳಿಗೆ. ನೋಡಿ, ಯಾರು ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅವರಿಗೆ ಪ್ರತಿ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪ್ರತಿ ಉತ್ತರ ಕೊಟ್ಟರೆ ಅದು ಬಾಯಿಂದ ಕೊಡಬಾರ್ದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ದರ್ಶನ್ ಹೇಳಿದರು. ಅದಾದಮೇಲೆ ದರ್ಶನ್ ರವರ ಹೆಂಡತಿಯ ಒಂದು ಇಂಟರ್ವ್ಯೂ ಹೊರಗಡೆ ಬಂತು. ಆ ಇಂಟರ್ವ್ಯೂವನ್ನು ಮಾಡಿದ್ದು ಇದೇ ಡೆವಿಲ್ ಸಿನಿಮಾದ ನಾಯಕ ನಟಿ ರಚಿತಾ ರೈ ಅವರು. ವಿಜಯಲಕ್ಷ್ಮಿ ಅವರು ಗೆಸ್ಟ್ ಆಗಿ ಕೂತಿದ್ರು. ಇವರು ಪ್ರಶ್ನೆ ಕೇಳಿದ್ರು, ಅವರು ಉತ್ತರ ಹೇಳಿದರು. ಅದರಲ್ಲಿ ಅವರು ಹೇಳ್ತಾ ಹೇಳಿದ್ರು, ನಾನು ದರ್ಶನ್ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ, ಹಾಗೆ ಹೀಗೆ 2 ದಿನಕ್ಕೊಂದ್ಸಲ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ನಿಮ್ಮೆಲ್ಲರ ಅಂದರೆ ದರ್ಶನ್ ಅಭಿಮಾನಿಗಳ ಪ್ರೀತಿ ಏನಿದೆ ಅದನ್ನೆಲ್ಲ ನಾನು ದರ್ಶನಿಗೆ ತಲುಪಿಸಿದ್ದೀನಿ. ದರ್ಶನ್ ನನಗೆ ಫೋನ್ ಮಾಡಿದಾಗ ವೆರಿ ಕ್ಯೂರಿಯಸ್ ಆಗಿ ಏನು ನಡೀತಾ ಇದೆ, ಜನ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾ ಅಂತೆಲ್ಲ ಕೇಳಿದರು. ನಾನು ಅದರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ, ನಾನು ಎಲ್ಲ ಹೇಳಿದ್ದೀನಿ ಅಂತ ಹೇಳಿದರು. ಇದೆಲ್ಲ ಆಯಿತಾ.
ಜೈಲಲ್ಲಿ ಒಂದಿಷ್ಟು ದಿನಗಳನ್ನು ಕಾಲ ದರ್ಶನ್ ಕಳೆದರು. ಈ ಹಿಂದೆ ಅಂದರೆ ಈ ಜಾಮೀನು ಕೊಡುವುದಕ್ಕಿಂತ ಮುಂಚೆ ಏನು ದರ್ಶನರಿದ್ರಲ್ಲ, ಒಂದು ಸ್ವಲ್ಪ ದಿನ ಬಳ್ಳಾರಿಯಲ್ಲಿದ್ದರು, ಪರಪ್ಪನ ಅಗ್ರಹಾರದಲ್ಲಿದ್ದರು. ಅದಾದಮೇಲೆ ಮೆಡಿಕಲ್ ಬೇಲ್ ಸಿಕ್ತು, ಹೊರಗಡೆ ಬಂದರು. ಮೆಡಿಕಲ್ ಬೇಲಲ್ಲಿ ಇದ್ದರೂ ಕೂಡ ಡೆವಿಲ್ ಸಿನಿಮಾದ ಒಂದಿಷ್ಟು ದೃಶ್ಯಾವಳಿಗಳನ್ನು ಶೂಟಿಂಗ್ ಮಾಡಿಕೊಂಡ್ರು. ಅದಾದಮೇಲೆ ಮತ್ತೆ ಜಾಮೀನು ವಜಾ ಆಯಿತು, ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋದರು. ಈಗ ಪರಪ್ಪನ ಅಗ್ರಹಾರದಲ್ಲಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರುವಂಥ ಅಲೋಕ್ ಕುಮಾರ್ ಅವರು ಕಾಲಿಟ್ಟಿದ್ದಾರೆ. ಪಾರ್ಕಿಂಗ್ ಲಾಟಿಂದ ಹಿಡಿದು ನಟೋರಿಯಸ್ ರೌಡಿಗಳು ಇರ್ತಕ್ಕಂಥ, ನಟೋರಿಯಸ್ ಕ್ರಿಮಿನಲ್ ಇರ್ತಕ್ಕಂಥ ಎಲ್ಲ ಸೆಲ್ಗಳಲ್ಲಿಯೂ ಕೂಡ ಹದ್ದಿನ ಕಣ್ಣನ್ನು ಅಲೋಕ್ ಕುಮಾರ್ ಅವರು ಇಟ್ಟಿದ್ದಾರೆ. ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ನನಗೆ ಟಿ ವಿ ಬೇಕು ಅಂತ ದರ್ಶನ್ರವರು ಡಿಮ್ಯಾಂಡ್ ಮಾಡಿದರು. ಟಿ ವಿ ಕೊಡೋದಕ್ಕೆ ಮೊದಲು ನಿರಾಕರಿಸಿತ್ತು. ಆದರೆ ಈ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ದರ್ಶನಿಗೆ ಟಿ ವಿನೂ ಕೂಡ ಪ್ರಾಪ್ತಿಯಾಯಿತು. ಟಿ ವಿ ಕೂಡ ಸಿಕ್ತು. ಟಿ ವಿ ಸಿಕ್ಕ ಖುಷಿಯಲ್ಲಿ ದಾಸ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಡೆವಿಲ್ ಸಿನಿಮಾದ ಅಪ್ಡೇಟ್ಗಳನ್ನು ದರ್ಶನ್ರವರು ಡೈರೆಕ್ಟ್ ಟಿ ವಿಯಲ್ಲಿ ನೋಡ್ತಾರೆ. ಆದರೆ ಟಿ ವಿಯಲ್ಲಿ ಕೇವಲ ದೂರದರ್ಶನ ಮಾತ್ರ ಪ್ರಸಾರವಾಗುತ್ತೆ, ಬೇರೇನೂ ಪ್ರಸಾರ ಆಗಲ್ಲ ಅಂತ ಮತ್ತೊಂದು ಬಾಂಬ್ ಹಾಕ್ಬಿಟ್ರು. ಓಕೆ ಫೈನ್, ಅದಾಯಿತು. ಅದಾದ ಮೇಲೆ ಟಿ ವಿ ಕೊಟ್ಟ ನಂತರವೂ ಕೂಡ ಅಧಿಕಾರಿಗಳು ದರ್ಶನ್ರವರ ಮೇಲೆ ನಿಗಾ ಇಡೋದಕ್ಕೆ ಪ್ರಾರಂಭ ಮಾಡಿದರು. ದರ್ಶನ್ರವರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದರು. ದರ್ಶನ್ರವರ ಚಟುವಟಿಕೆಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದಕ್ಕೆಲ್ಲ ಏನು ಕಾರಣ? ದರ್ಶನ್ ಇನ್ಫ್ಯಾಕ್ಟ್ ಜೈಲಿಗೆ ಹೋದಾಗ ತಮ್ಮ ಪಾಟಿಗೆ ತಾವು ಇದ್ದು ಬಿಟ್ಟಿದ್ದಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಏನು ಹಿಂದೆ ರಾಜಾತಿಥ್ಯವನ್ನು ಅನುಭವಿಸಿದ್ರಲ್ಲ, ಲಾನ್ನಲ್ಲಿ ಕೂತ್ಕೊಂಡು ಕಾಫಿ ಕಪ್ ಹಿಡ್ಕೊಂಡಿದ್ದೇನು, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ದೇನು, ಬೇರೆ ಬೇರೆ ನಟೋರಿಯಸ್ ರೌಡಿಗಳ ಜೊತೆ ಕೂತ್ಕೊಂಡು ನಗ್ತಾ ಮಾತಾಡ್ತಿದ್ದೇನು, ಅದಾದ ಮೇಲೆ ಫೋನಲ್ಲಿ ವಿಡಿಯೋ ಕಾಲ್ ಮೂಲಕ ಅಭಿಮಾನಿಗಳಿಗೆ ಮಾತನಾಡಿದ್ದೇನು, ಇದೆಲ್ಲವೂ ಕೂಡ ಈ ಆ್ಯಕ್ಟಿವಿಟೀಸ್ಗಳೆಲ್ಲವೂ ಕೂಡ ಇವತ್ತು ಇಷ್ಟು ಸ್ಟ್ರಿಕ್ಟಾಗಿ ಜೈಲು ವಾಸವನ್ನು ಅನುಭವಿಸೋದಕ್ಕೆ ಕಾರಣವಾಗಿದೆ. ಈ ಡೆವಿಲ್ ಸಿನಿಮಾ ರಿಲೀಸ್ ಆಗೋ ಒಂದು ಸ್ವಲ್ಪ ದಿನದ ಮುಂಚೆ ಸಹಕೈದಿಗಳಿಗೆ ದರ್ಶನ್ ಒದ್ದು ಬಿಟ್ರಂತೆ, ಸಹಕೈದಿಗಳಿಗೆ ದರ್ಶನ್ ಬೈದ್ರಂತೆ, ಸಹಕೈದಿಗಳ ಮೇಲೆ ನಿರಂತರವಾಗಿ ದರ್ಶನ್ ರೇಗ್ತಾ ಇದ್ರಂತೆ ಅನ್ನುವಂಥ ಒಂದು ಅಲಿಗೇಷನ್ ಬಂತು. ಈ ಅಲಿಗೇಷನ್ ಬಂದ ಮೇಲೂ ಕೂಡ ಒಂದು ಕೆಂಗಣ್ಣು, ದರ್ಶನ್ರವರ ಮೇಲೆ ಒಂದು ಕೆಂಗಣ್ಣು. ಅಲೋಕ್ ಕುಮಾರ್ ವೆರಿ ಸ್ಟ್ರಿಕ್ಟ್ ಆಫೀಸರ್. ಯಾವಾಗ ಚಾರ್ಜ್ ತೊಗೊಂಡ್ರು ಆಗಲೇ ಎಲ್ಲ ಅಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದರು. ಏನು ನಿಮ್ಮ ಕೆಲಸ, ಆ ಕೆಲಸ ಮಾತ್ರ ಮಾಡಬೇಕು, ಅದನ್ನು ಹೊರತುಪಡಿಸಿ ಬೇರೆ ಯಾವ ಕೆಲಸಗಳನ್ನು ಮಾಡುವಂಗಿಲ್ಲ. ಯಾರಾದರೂ ಕೈದಿಗಳಿಗೆ ರಾಜಾತಿಥ್ಯವನ್ನು ಕೊಡೋದು, ಅವರಿಗೆ ಅನುಕೂಲ ಮಾಡಿಕೊಡೋದು ಏನಾದರೂ ಮಾಡಿದರೆ ಮುಂದೆ ಬಹಳ ಟೆರರ್ ಆಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅಲೋಕ್ ಕುಮಾರ್ ಕೊಟ್ಟರು. ಜೈಲಲ್ಲಿ ಡಾಕ್ಟ್ರುಗಳಿರ್ತಾರೆ. ಡಾಕ್ಟ್ರುಗಳದ್ದು ಏನು ಕೆಲಸ? ಬರಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಹೋಗಬೇಕು. ಅದು ಬಿಟ್ಟು ಅವನಿಗೆ ಮೊಬೈಲ್ ತಂದುಕೊಟ್ಟೆ ಅಂದರೆ ಜೈಲಲ್ಲಿರೋ ಕೈದಿಗಳಿಗೆ ಮೊಬೈಲ್ ತಂದುಕೊಟ್ಟೆ, ಅದು ತಂದುಕೊಟ್ಟೆ, ಇದು ತಂದುಕೊಟ್ಟೆ ಅಂಥವೆಲ್ಲ ಮಾಡಲ್ಲ. ಜೈಲು ಬೇಕ್ರಿ ಅಂತ ಏನಿರುತ್ತೆ, ಆ ಬೇಕ್ರಿಯಲ್ಲಿ ಕೆಲಸ ಮಾಡೋನು ತನ್ನ ಕೆಲಸ ಎಷ್ಟು, ತಂದು ಏನು ಅದಷ್ಟೇ ನೋಡ್ಕೋಬೇಕು. ಅದು ಬಿಟ್ಟು ಇನ್ನೊಬ್ಬರಿಗೆ ಅಂದರೆ ಬೇರೆ ಕೈದಿಗಳಿಗೆ ಬ್ರೆಡ್ ತಂದುಕೊಟ್ಟೆ, ಬನ್ ತಂದುಕೊಟ್ಟೆ, ಕೇಕ್ ತಂದುಕೊಟ್ಟೆ, ಇಂತಹ ಎಲ್ಲ ಆಟಗಳು ನಾಟಕಗಳು ಆಡಂಗಿಲ್ಲ. ಯಾವನತ್ರ ಆದರೂ ಕೈದಿಗಳ ಹತ್ರ ಫೋನ್ ಅನ್ನೋದು ಏನಾದರೂ ಸಿಕ್ಕರೆ, ಯಾಕೆಂತಂದರೆ ಒಂದು ವಿಡಿಯೋ ವೈರಲ್ ಆಯಿತು. ಒಬ್ಬ ನಟೋರಿಯಸ್ ಕ್ರಿಮಿನಲ್ ಕೈಯಲ್ಲಿ ಫೋನು ಯೂಸ್ ಮಾಡ್ತಾ ಇದ್ದದ್ದು ಗೊತ್ತಾಯಿತು. ಪರಪ್ಪನ ಅಗ್ರಹಾರದ ಕೆಲವು ವಿಡಿಯೋಗಳನ್ನು ನೋಡಿಬಿಟ್ರಂತರೂ ಪರಮಾನಂದ ಆಗಿಬಿಡುತ್ತೆ. ಆ ಜೈಲಲ್ಲಿ ಟಿ ವಿ ಏನು, ಹಾಸಿಗೆ ಏನು, ತಲೆದಿಂಬೇನು, ಅದೇನು ಇದೇನು, ಅವ್ರ ಫೋನ್ ಏನು, ಇದನ್ನೆಲ್ಲ ನೋಡಿದ ಮೇಲೆ ಅಲೋಕ್ ಕುಮಾರ್ ಅವರಿಗೆ ಕಂಪ್ಲೀಟಾಗಿ ಈ ವ್ಯವಸ್ಥೆ ಬದಲಾಗಬೇಕು, ಸ್ಟ್ರಿಕ್ಟ್ ಆಗಬೇಕು. ಯಾವನ ಕೈಯಲ್ಲಾದರೂ ಫೋನ್ ಸಿಕ್ಕರೆ ಅದು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅಲೋಕ್ ಕುಮಾರ್ ಅವರು ಇದ್ದಾರೆ. ಈಗ ಏನಾಗ್ತಾ ಇದೆ ಅಂತಂದರೆ, ಅಲೋಕ್ ಕುಮಾರ್ ಅವರ ಮೇಲೆ ಅನೇಕ ಜನ ಕೈದಿಗಳಿಗೆ ಒಂದು ಸಿಟ್ಟು ವ್ಯಕ್ತವಾಗ್ತಾ ಇದೆ. ಯಾಕೆ ಸಿಟ್ಟು ವ್ಯಕ್ತವಾಗ್ತಾ ಇದೆ ಅಂತಂದರೆ, ಇಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ರಲ್ಲ. ಮೊದಲು ಹಿಂಗಿರಲಿಲ್ಲ ಪರಪ್ಪನ ಅಗ್ರಹಾರ. ಆರಾಮಾಗಿದ್ವಪ್ಪ ನಾವೆಲ್ಲ. ಫೋನ್ ಯೂಸ್ ಮಾಡ್ತಿದ್ವಿ, ಅದು ಯೂಸ್ ಮಾಡ್ತಿದ್ವಿ, ಇದು ಯೂಸ್ ಮಾಡ್ತಿದ್ವಿ, ಆರಾಮಾಗಿದ್ವಿ. ಪರಪ್ಪನ ಅಗ್ರಹಾರ ಒಂದು ರೆಸಾರ್ಟ್ ಥರ ಇತ್ತು ನಮಗೆ. ಈ ಅಪ್ಪ ಬಂದು ಇಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ನಲ್ಲ. ಈ ಅಪ್ಪ ಇಷ್ಟು ಸ್ಟ್ರಿಕ್ಟ್ ಮಾಡೋದಕ್ಕೆ ಕಾರಣ ಯಾರು ಅಂದರೆ ದರ್ಶನ್ ಒಂದು ವೇಳೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಿಲ್ಲ ಅಂದರೆ, ಅಲೋಕ್ ಕುಮಾರ್ ಅವರು ದರ್ಶನ್ರವರ ಮೇಲೆ ಅಷ್ಟು ನಿಗಾ ವಹಿಸದೇ ಇದ್ದಿದ್ರೆ, ದರ್ಶನ್ ಆ ಥರದ ತಪ್ಪುಗಳನ್ನು ಮಾಡದೇ ಇದ್ದಿದ್ರೆ, ದರ್ಶನ್ರವರ ಮೇಲೆ ಈ ವ್ಯಕ್ತಿ ಕಣ್ಣು ಹಾಕದೇ ಇದ್ದಿದ್ರೆ ಇವತ್ತು ನಮಗೂ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಅಲೋಕ್ ಕುಮಾರ್ ಅವರ ಮೇಲಿರ್ತಕ್ಕಂಥ ಸಿಟ್ಟನ್ನು ಈಗ ದರ್ಶನ್ ಮೇಲೆ ತೋರಿಸ್ತಿದ್ದಾರೆ. ಅತ್ತೆ ಸಿಟ್ಟು ಬೆಕ್ಕಿನ ಮೇಲೆ ಅಂತಾರಲ್ಲ, ಹಾಗೆ ಸಿಟ್ಟು ಸೊಸೆಗೆ ಸಿಟ್ಟಿರೋದು ಅತ್ತೆ ಮೇಲೆ, ಆದರೆ ಅತ್ತೆ ಮೇಲೆ ತೋರ್ಸೋಕ್ಕಾಗಲ್ಲ, ಬೆಕ್ಕ ಮೇಲೆ ತೋರಿಸ್ತಾ ಇದ್ದಾಳೆ. ಹಾಗೆ ಅಲೋಕ್ ಕುಮಾರ್ ಅವರ ಮೇಲೆ ಸಿಟ್ಟಿದ್ದರೂ ಕೂಡ ಎಲ್ಲ ಕೈದಿಗಳಿಗೆ ಆ ಸಿಟ್ಟನ್ನು ಎಲ್ಲೋ ಒಂದು ಕಡೆ ದರ್ಶನ್ರವರ ಮೇಲೆ
ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಇನ್ನು ಒಂದು ಕಡೆ ಪವಿತ್ರ ಗೌಡ ನನಗೆ ದರ್ಶನ್ ಮೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ನಾನು ದರ್ಶನನ್ನು ನೋಡಬೇಕು, ದರ್ಶನನ್ನು ಮೀಟ್ ಮಾಡಬೇಕು, ದರ್ಶನ್ ರವರು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಒಂದು ಕಡೆ ಆಕೆ. ಅದು ಏನು ಮಾತಾಡ್ತಾರೋ ಅದು ಏನು, ಈಗ ಮಾತಾಡಿ ಏನು ಪ್ರಯೋಜನ, ದರ್ಶನ್ ಅವ್ರ ಜೊತೆ ಏನು ಮಾತಾಡಬೇಕೀಗ? ಅದಕ್ಕೆ ಈ ಎಲ್ಲ ಅಪಭ್ರಂಶಗಳು ಆಗಬಾರದು ಅಂಥೇಳಿ ಬಹಳ ಕಟ್ಟೆಚ್ಚರವನ್ನು ಅಲೋಕ್ ಕುಮಾರ್ ವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ದಾಸನ ಮೇಲೆ ಒಂದು ಕೆಂಗಣ್ಣನ್ನು ಇಟ್ಟಿದ್ದಾರೆ ಅಲೋಕ್ ಕುಮಾರ್. ಒಂದು ಕಣ್ಣು ಇಟ್ಬಿಟ್ಟಿದ್ದಾರೆ ಅವಾಗಲೇ. ಅವ್ರ ಬಿಹೇವಿಯರು, ಅವ್ರ ನಡವಳಿಕೆ, ಅವ್ರ ಜೈಲಲ್ಲಿ ಹೆಂಗಿರ್ತಾರೆ, ಏನೇನು ಆಗುತ್ತೆ, ಏನೇನು ಹೋಗುತ್ತೆ, ಸ್ಪೆಷಲಿ ಫಾರ್ ದಾಸ. ಬಟ್ ಎಲ್ಲರ ಮೇಲೂ ಇಟ್ಟಿದ್ದಾರೆ, ಅದೇ ಸ್ಪೆಷಲಿ ಫಾರ್ ದಾಸ. ದರ್ಶನ್ ಅವರ ಮೇಲೆ ಕಣ್ಣು ಇಟ್ಟಿದ್ದಾರೆ. ಈ ಎಲ್ಲ ಗೊಂದಲಗಳಿಂದ, ಈ ಎಲ್ಲ ವಿಚಾರಗಳಿಂದ ಆ ವ್ಯಕ್ತಿ ಅದು ಯಾವಾಗ ಹೊರಗಡೆ ಬರ್ತಾರೋ, ಮತ್ತು ಅದು ಯಾವಾಗ ಆ್ಯಸ್ ಯೂಶ್ವಲ್ ಆಗಿ ಸಿನಿಮಾ ಮಾಡ್ತಾರೋ, ಮತ್ತು ಅದು ಯಾವಾಗ ಸೂಪರ್ ಹಿಟ್ ಕೊಡ್ತಾರೋ. ಡೆವಿಲ್ ಅಂತರೂ ಈಗ ಅನೇಕ ಜನರ ಟಾಕ್ಸ್ ಪ್ರಕಾರ ಸಿನಿಮಾ ಚೆನ್ನಾಗಿದೆ ನಿಜ, ಆದರೆ ಕಲೆಕ್ಷನ್ ವೈಸ್ ಇನ್ನೂ ಎತ್ಕೋಬೇಕಾಗಿತ್ತು ಸಿನಿಮಾ, ಇನ್ನೂ ಕಲೆಕ್ಷನ್ ಆಗಬೇಕಾಗಿತ್ತು, ಆಗಲಿಲ್ಲ. ಇನ್ನೂ ಆ ಸಿನಿಮಾದ ಕಲೆಕ್ಷನ್ ಏನಾದರೂ ಆದರೆ ಅದು ದರ್ಶನ ಅಭಿಮಾನಿಗಳೇ ಕೈ ಹಿಡಿಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಸಾರಥಿ ಸಿನಿಮಾ ರಿಲೀಸ್ ಆದಾಗ, ರಿಲೀಸ್ ಆಗಿ ಒಂದು 4-5 ದಿನ, ಒಂದು ವಾರದಲ್ಲಿ ದರ್ಶನ್ ಆಚೆ ಬಂದರು. ಆಗ ಆ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ಹೈಪ್ ಸಿಕ್ತು. ಆಮೇಲೆ ಸಾರಥಿ ಇದೆ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ದರ್ಶನ್ ಒಳಗಡೆ ಇದ್ದಿದ್ರು, ರಿಲೀಸ್ ಆಗದೆ ಆಗಿನ ಟೈಮಲ್ಲಿ ಒಳಗೆ ಇದ್ದಿದ್ರು ಕೂಡ ಸಾರಥಿ ಸೂಪರ್ ಹಿಟ್ ಆಗ್ತಿತ್ತು, ಫಾರ್ ಕೈಂಡ್ ಇನ್ಫಾರ್ಮೇಷನ್. ಆದರೆ ಸಾರಥಿ ಥರ ಡೆವಿಲ್ ಇದೆನಾ? ಆದರೆ ಈಗಿನ ಪರಿಸ್ಥಿತಿ ಏನು, ಆಗಿನ ಪರಿಸ್ಥಿತಿ ಏನು, ಈಗಿನ ಕೇಸ್ ಏನು, ಆಗಿನ ಕೇಸ್ ಏನು, ಈಗಿನ ದಿನಮಾನಗಳೇನು, ಅಭಿಮಾನಿಗಳ ಅಭಿರುಚಿ ಏನು, ಆಗಿನ ಅಭಿಮಾನಿಗಳ ಅಭಿರುಚಿ ಏನು, ಆಗಿನ ದಿನಗಳು ಹೆಂಗಿತ್ತು, ಇದನ್ನೆಲ್ಲವನ್ನೂ ಕೂಡ ಒಂದು ಕಡೆ ತೂಕ ಹಾಕಿ ನೋಡಿದಾಗ ಉತ್ತರ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ ಅಲೋಕ್ ಕುಮಾರ್ ಬಹಳ ಕಣ್ಣನ್ನು ಇಟ್ಟಿದ್ದಾರೆ. ಮತ್ತು ಜೈಲಿನ ಬೇರೆ ಎಲ್ಲ ಕೈದಿಗಳಿಗೂ ಕೂಡ ಒಂದು ಅಸಮಾಧಾನ ದರ್ಶನ್ ರವರ ಮೇಲಿದೆ. ದರ್ಶನ್ ಬಂದ ಮೇಲೇ, ಪರಪ್ಪನ ಅಗ್ರಹಾರಕ್ಕೆ ಬಂದ ಮೇಲೇ ಇಲ್ಲಿ ವ್ಯವಸ್ಥೆಗಳು ಚೇಂಜ್ ಆಗಿದೆ, ಇಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿದೆ. ಇಲ್ಲ ಅಂತಂದರೆ ಇಷ್ಟು ಸ್ಟ್ರಿಕ್ಟ್ನೆಸ್ ದೇವರಾಣೆ ನಾವು ನೋಡಿರಲೇ ಇಲ್ಲ. ಏನು 20-25 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಸೀನಿಯರ್ ಕೈದಿಗಳಿದ್ದಾರೆ. ಏನು ರೀ, ಒಂದು ಜೈಲಲ್ಲಿ 25 ವರ್ಷ ಇರೋದು ಅಂತಂದ್ರೆ ಅದೇನು ಸುಲಭದ ಸಂಗತಿನ? ಅದೇನು ಈಸಿಯೆಸ್ಟ್ ಜಾಬಾ? ಅಲ್ಲ. ಎಷ್ಟು ಜನ ಜೈಲರ್ಗಳನ್ನು ನೋಡಿರಲ್ಲ ಅವರು, ಎಷ್ಟು ಜನ ಈ ಥರದ ಅಧಿಕಾರಿಗಳನ್ನು ನೋಡಿರಲ್ಲ, ಅದು ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಅವ್ರು ನೋಡಿರಲ್ಲ. ಆದರೆ ಈ ಸಲ ಸ್ಟ್ರಿಕ್ಟ್ ಅನ್ನಿಸ್ತಾ ಇದೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ದರ್ಶನ್ ಅನ್ನುವಂಥ ಮಾತನ್ನು ಸಹ ಕೈದಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.